everyone, welcome back to Shri Raksha Academy. So in this today's video we are going to explain the half of the pedagogy second part. Okay, ಸಾರಿ ನಿಮಗೂ ಕಂಪ್ಲೀಟ್ ಒಂದು ಸಿರೀಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಅದ್ರಲ್ಲಿ ಲೇಟ್ ಆಯಿತು. ಕಂಪ್ಲೀಟ್ ಅಂತೂ ಮಾಡೇ ಕೊಡ್ತೀನಿ, ಅದನ್ನು ಪ್ರಾಮಿಸ್ ಮಾಡಿದ್ದೀನಿ. ಇದಾದ ಕೂಡಲೇ ನಾನು ಕ್ವಶನ್ಸ್ ತೊಗೊಳ್ತೀನಿ, ಅದಾದ ಕೂಡಲೇ ಪ್ಯಾಸೇಜನ್ನು ಯಾವ ರೀತಿಯಿಂದ ಕೀ ಪಾಯಿಂಟ್ಸ್ದಿಂದ ಮಾಡ್ಕೋಬೇಕಂತೇಳಿ ಕಂಟಿನ್ಯೂ ವೀಡಿಯೋಸನ್ನು ಹಾಕ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪಾರ್ಟ್ 2 ಪೆಡಗಾಜಿಯನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಪಾರ್ಟ್ ಯಾರೆಲ್ಲ ನೋಡಿಲ್ಲ ಅದನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಅದ್ರ ಮುಂದುವರೆದಂತಹ ಪಾರ್ಟ್ ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ನೋಡೋಣ. ಓಕೆ ಓಕೆ ಸೊ ಈ ಒಂದು ಪಾರ್ಟ್ ಸ್ಟಾರ್ಟ್ ಆಗೋದು ಡಿಕ್ಟೇಷನ್ದಿಂದ. ಡಿಕ್ಟೇಷನ್ ಅಂದರೆ ಏನು? ಓಕೆ, ಸೊ ಡಿಕ್ಟೇಷನ್ ಅನ್ನೋ ಒಂದು ಕ್ವೆಶನ್ ಬಂತು, ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ದಲ್ಲಿ ಅಥವಾ ಕನ್ನಡ ಲ್ಯಾಂಗ್ವೇಜ್ದಲ್ಲಿ ಡಿಕ್ಟೇಷನ್ ಅನ್ನೋದು ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಕೇಳ್ರಂದ್ರೆ, ಡಿಕ್ಟೇಷನ್ನು ಇಂಪ್ರೂವ್ಸ್ ಸ್ಪೆಲ್ಲಿಂಗ್ ಎರರ್. ಮತ್ತೇನು ಇಲ್ಲ, ಸ್ಪೆಲ್ಲಿಂಗ್ ಎರರನ್ನು ಕರೆಕ್ಟ್ ಮಾಡಲಿಕ್ಕೆ ಡಿಕ್ಟೇಷನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಬರೋದು ಓವರ್ ಜನರಲೈಸೇಷನ್. ಓಕೆ, ಓವರ್ ಜನರಲೈಸೇಷನ್ ಅಂದರೆ ಏನು? ಓವರ್ ಜನರಲೈಸೇಷನ್ ಅಂದರೆ ಇದೊಂದು ರೂಲ್ ಅಥವಾ ಪ್ಯಾಟರ್ನ್ ಇರುತ್ತೆ. ಓಕೆ, ಹೆಂಗೆ ನಾವು ಇದನ್ನು ತಿಳ್ಕೊಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಓಕೆ, ಒಂದು ಡಾಗ್ ಇರುತ್ತೆ. ಓಕೆ, ನಾವು ಅದನ್ನ ಒಂದು ಮಗುವನ್ನು ನಾವು ಆ ಡಾಗು ಯಾವ ರೀತಿ ಇರುತ್ತೆ ಅಂದರೆ ವೈಟ್ ಕಲರದ್ದು ಫುಲ್ ಫರ್ ಎಕ್ದಮ್ ಹೆಲ್ದಿ ಡಾಗನ್ನು ನಾವು ತೋರಿಸ್ತೀವಿ. ಓಕೆ, ಸೊ ಅದೇನು ಜನರಲೈಸ್ ಮಾಡ್ಕೊಳ್ಳುತ್ತೆ? ಓಕೆ, ಸೊ ಡಾಗ್ ಅಂದರೆ ಫುಲ್ ಫರ್ದಿಂದ ಕೂಡಿರುತ್ತೆ, ದೆನ್ ವೈಟ್ ಕಲರದ್ದು ಇರುವಂತಹ ಪ್ರಾಣಿಗೆ ನಾವು ಡಾಗ್ ಅಂತೀವಿ ಅಂತೇಳಿ ಜನರಲೈಸ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಟೈಮು ನಾವು ಸೇಮ್ ನಾವೇನು ಮಾಡ್ತೀವಿ ಅಂದರೆ ಕ್ಯಾಟನ್ನು ತೋರಿಸ್ತೀವಿ. ಆದರೆ ಇಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಕ್ಯಾಟು ವೈಟ್ ಕಲರ್ ವಿತ್ ಫರ್ ದಿಂದ ತುಂಬಿರುತ್ತೆ. ಅವಾಗ ಮಗು ಏನು ಓವರ್ ಜನರಲೈಸ್ ಮಾಡ್ಕೊಳ್ಳುತ್ತೆ ಅಂದರೆ ವೈಟ್ ಕಲರ್ ಫರ್. ಓಕೆ, ವೈಟ್ ಕಲರ್ ಫರ್ ಅಂದರೆ ಇಟ್ ಈಸ್ ನಾಟ್ ಕ್ಯಾಟ್, ಇಟ್ ಈಸ್ ಡಾಗ್ ಅಂತ ಹೇಳಿ ಓವರ್ ಜನರಲೈಸ್ ಮಾಡುತ್ತೆ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಆ ಸಿಚುವೇಶನ್ ಮತ್ತು ಆ ಪ್ಯಾಟರ್ನ್ಗೆ ತಕ್ಕಂತ ನಾವು ರೂಲನ್ನು ಅಪ್ಲೈ ಮಾಡ್ಕೊಳ್ಳಲ್ಲ. ಓಕೆ, ಸೊ ಮಗು ಯಾವಾಗ ಈ ಥರ ಮಾಡುತ್ತೆ ಅದಕ್ಕೆ ನಾವು ಓವರ್ ಜನರಲೈಸೇಷನ್ ಅಂತ ಹೇಳಿ ಹೇಳ್ತೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ರಿ, ಇಂಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ರೀಡಿಂಗ್ ಅನ್ನೋದು ಹೆಸರದಲ್ಲಿನೇ ನಿಮ್ಗೆ ಗೊತ್ತಾಗಬೇಕು. ಇಂಟೆನ್ಸಿವ್ ಅಂದರೆ ಎಕ್ಸ್ಟ್ರಾ ಒಂದು ಕೇರು, ಎಕ್ಸ್ಟ್ರಾ ಒಂದು ಥಾಟ್ ಪ್ರೊಸೆಸ್ದಿಂದ ಓದುವಂಥದ್ದು. ದ ಪರ್ಪಸ್ ಆಫ್ ಇಂಟೆನ್ಸಿವ್ ರೀಡಿಂಗ್ ಫಾರ್ ಸ್ಪೆಸಿಫಿಕ್ ಡೀಟೇಲ್ಸ್. ಓಕೆ, ಸ್ಪೆಸಿಫಿಕ್ ಡೀಟೇಲ್ಸನ್ನು ಅಥವಾ ಒಂದು ಇನ್ಫಾರ್ಮೇಷನ್ ಅನ್ನು ಗ್ಯಾದರ್ ಮಾಡ್ಕೊಳ್ಳಿಕ್ಕೆ, ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇಂಟೆನ್ಸಿವ್ ರೀಡಿಂಗ್ ಅನ್ನ ಮಾಡ್ತೀವಿ. ಇದು ಎಲ್ಲಿ ಪಾಸಿಬಲ್ ಇರುತ್ತೆ ಅಂದರೆ ಇಂಟೆನ್ಸಿವ್ ರೀಡಿಂಗ್ ಇಸ್ ಪಾಸಿಬಲ್ ಇನ್ ದಿ ಕ್ಲಾಸ್ ರೂಮ್. ಓಕೆ, ಕ್ಲಿಯರ್? ನೆಕ್ಸ್ಟ್, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಏನು? ಎಕ್ಸ್ಟೆನ್ಸಿವ್ ರೀಡಿಂಗ್ ಎಲ್ಲಿ ಯೂಸ್ ಆಗುತ್ತೆ? ಇಂಟೆನ್ಸಿವ್ ಅನ್ನೋದು ಕ್ಲಾಸ್ ರೂಮ್ದಲ್ಲಿ ಯೂಸ್ ಆದರೆ ಎಕ್ಸ್ಟೆನ್ಸಿವ್ ಅನ್ನೋದು ಔಟ್ಸೈಡ್ ದಿ ಕ್ಲಾಸ್ ರೂಮ್ ಯೂಸ್ ಆಗುತ್ತೆ. ಓಕೆ, ದೆನ್ ಇದು ನಾವು ಎಂಜಾಯ್ಮೆಂಟ್ಗೋಸ್ಕರ ಓದ್ತೀವಿ. ಓಕೆ, ರೀಡಿಂಗ್ ಲರ್ನರ್ಸ್ ಎಂಜಾಯ್ಮೆಂಟ್ಗೋಸ್ಕರ ಎಕ್ಸ್ಟೆನ್ಸಿವ್ ರೀಡಿಂಗನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟೋರಿ ಬುಕ್ಸನ್ನು ರೀಡ್ ಮಾಡೋದು ಎಕ್ಸ್ಟೆನ್ಸಿವ್ ರೀಡಿಂಗ್ ಆಗಿರ್ಬೋದು, ಲ್ಯಾಂಗ್ವೇಜ್ ಬುಕ್ಸನ್ನು ರೀಡ್ ಮಾಡೋದು ಇಂಟೆನ್ಸಿವ್ ರೀಡಿಂಗ್ ಆಗಿರ್ಬೋದು. ಕ್ಲಿಯರ್? ಓಕೆ, ಈಸಿ ಇದೆ ಪೆಡಗಾಜಿ, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಒಂದು ತಲೆ ಒಳಗೆ ಇಟ್ಕೊಳ್ರಿ, ಈ ಸಲ CTET ನಿಮ್ದು ಪಾಸ್ ಆಗೇ ಆಗುತ್ತೆ, ಕ್ಲಿಯರ್ ಆಗೇ ಆಗುತ್ತೆ. ಟೆನ್ಷನ್ ಒಟ್ಟ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಕಲ್ಸತ್ತೀವಲ್ಲ ಅದನ್ನ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ರಿ. ಆದಷ್ಟು ಬೇಗ ಅಂದರೆ ಆದಷ್ಟು ನೀವೇನು ಮಾಡ್ಕೋಬೇಕಂದ್ರೆ PYQs ಅನ್ನು ಸಾಲ್ವ್ ಮಾಡ್ಕೊರಿ. ಓಕೆ, ಡೋಂಟ್ ಡಿಪೆಂಡ್ಸ್ ಆನ್ ಅದರ್ಸ್. ನೀವೇನು ಮಾಡ್ಕೊಳ್ರಿ, ಹೋದ ವರ್ಷದ 2014ದಿಂದ ಆಗಿರಲಿ ಅಥವಾ 2022 ಇವೆಲ್ಲ ಸಿರೀಸನ್ನು ನಾವು ಸಾಲ್ವ್ ಮಾಡೋದು ಚಾಲು ಮಾಡ್ರಿ. ಓಕೆ, ಸೊ ನಿಮ್ಗೇನಾಗುತ್ತೆ ಅಲ್ಲಿ ಈಸಿ ಆಗುತ್ತೆ. ಪ್ಲಸ್ ಇದು ಪೆಡಗಾಜಿಯನ್ನು ಆಲ್ರೆಡಿ ನೋಡ್ಕೊಳ್ರಿ. ಸೊ ಪೆಡಗಾಜಿ ಬೇಸ್ಡ್ ಕ್ವೆಶನ್ 15 ಏನಿರುತ್ತೆ ಅದು ನಿಮ್ಗೆ ಪ್ಲಸ್ ಆಗುತ್ತೆ. ಸೊ ನೀವು ಈಸಿಯಾಗಿ ಏನು ನಿಮ್ದು ಇಂಗ್ಲೀಷದಲ್ಲಿ ಏನು ಇನ್ಫಾರ್ಮೇಷನ್, ಇಂಗ್ಲೀಷ್ದಲ್ಲಿ ಏನು ನೀವು ಮಾರ್ಕ್ಸ್ ತೊಗೋಬೇಕಲ್ಲ ಅದನ್ನು ತೊಗೋತೀರಿ. ಓಕೆ, ನೆಕ್ಸ್ಟ್ ಬರೋದು ಸೈಟ್ ವರ್ಡ್ಸ್. ಸೈಟ್ ವರ್ಡ್ಸ್ ಅಂದರೆ ಏನು? ಸೈಟ್ ವರ್ಡ್ಸ್ ಅಂದರೆ
ತಲೆ ಒಳಗೆ ಇಟ್ಕೊಳ್ರಿ, ಇದು ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ ಆಗುವಂತಹ ಒಂದು ಶಬ್ದಗಳು. ಮೋಸ್ಟ್ ಫ್ರೀಕ್ವೆಂಟ್ಲಿ ಅಂದ್ರೆ ಏನು? ಡೇ ಟು ಡೇ ಲೈಫ್ದಲ್ಲಿ, ಡೇ ಟು ಡೇ ನಾವು ರೀಡಿಂಗ್ ಮಾಡುವಾಗ ಆಗಿರಲಿ, ನೋಡ್ರಿ ರೀಡಿಂಗ್ ಮಾಡುವಾಗ ಆಗಿರಲಿ, ರೈಟಿಂಗ್ ಮಾಡುವಾಗ ಆಗಿರಲಿ, ಯಾವ ಶಬ್ದಗಳನ್ನ ನಾವು ಡೈಲಿ ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತೀವಲ್ಲ ಅಂತ ಶಬ್ದಗಳಿಗೆ ನಾವು ಸೈಟ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ಅದು ಎಕ್ಸಾಂಪಲ್ಸ್ ಆಗಿರಲಿ ಲುಕ್, ಲಾಂಗ್, ಲಿಸನ್, ಬಟ್, ರೈಟ್ ಎಕ್ಸೆಟ್ರಾ ಬಹಳಷ್ಟು ವರ್ಡ್ಸ್ಗಳು ಬರ್ತಾವೆ. ಓಕೆ, ನೆಕ್ಸ್ಟ್ ಸ್ಕ್ಯಾನಿಂಗ್, ಸ್ಕಿಮ್ಮಿಂಗ್ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ರಿ, ಮುಗಿದು ಹೋತು, ಭಾಳ ಈಸಿ ಇದೆ. ಓಕೆ, ಸ್ಕ್ಯಾನಿಂಗ್ ಅಂದ್ರೆ ಏನು? ಯಾವ್ದಾದ್ರು ಒಂದು ವರ್ಡ್ ಅನ್ನ, ಇದನ್ನ ನಾವ ಭಾಳ ಅಂದ್ರೆ ಪ್ಯಾಸೇಜ್ದಲ್ಲಿ ಯೂಸ್ ಮಾಡ್ತೀವಿ ನೋಡ್ರಿ. ಕೀವರ್ಡ್ಸ್ ಅನ್ನು ಹುಡುಕ್ತಿವಿ. ಓಕೆ, ಒಂದು ಕೀವರ್ಡ್ ಅನ್ನು ತಗೊಳ್ತೀವಿ, ಆ ಕೀವರ್ಡ್ ಮುಖಾಂತರ ಆ ಪೂರ್ತಿ ಪ್ಯಾಸೇಜ್ ಅನ್ನು ಹುಡುಕ್ತಿವಿ. ಆ ಪ್ಯಾಸೇಜ್ ದಲ್ಲಿ ಆ ಕೀವರ್ಡ್ ಸಿಕ್ಕಿತ್ತು, ಅದರ ಹಿಂದು ಅಥವಾ ಅದರ ಮುಂದೆ ಅಲ್ಲೇ ಆನ್ಸರ್ ಇರುತ್ತೆ. ಸೊ ದ್ಯಾಟ್ ಈಸ್ ಸ್ಕ್ಯಾನಿಂಗ್. ಓಕೆ, ರೀಡಿಂಗ್ ರ್ಯಾಪಿಡ್ಲಿ ಇನ್ ಆರ್ಡರ್ ಟು ಫೈಂಡ್ ಸ್ಪೆಸಿಫಿಕ್ ಡೀಟೇಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋದಂದ್ರೆ ಸ್ಕಿಮ್ಮಿಂಗ್. ಸ್ಕಿಮ್ಮಿಂಗ್ ಅಂದ್ರೆ ರೀಡ್ ಇನ್ ಆರ್ಡರ್ ಟು ಗೆಟ್ ಜನರಲ್ ಓವರ್ ವ್ಯೂ. ಈಗ ಒಂದು ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟೋರಿಯನ್ನು ರೀಡ್ ಮಾಡ್ತೀವಿ, ಲಾಸ್ಟ್ ಅದರದ ಮಾರಲ್ ಅನ್ನು ಹುಡುಕ್ತೀವಿ. ಸೊ ಇದು ಸ್ಕಿಮ್ಮಿಂಗು. ನೆಕ್ಸ್ಟ್ ಪ್ಯಾಸೇಜ್ ರೀಡಿಂಗ್ ಅಥವಾ ನೀವು ಕೀವರ್ಡ್ಸ್ ಹುಡ್ಕೋದು ಸ್ಕ್ಯಾನಿಂಗು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಲೆಕ್ಸಿಕಲ್ ವರ್ಡ್ಸ್. ವಾಟ್ ಈಸ್ ಲೆಕ್ಸಿಕಲ್ ವರ್ಡ್ಸ್? ಲೆಕ್ಸಿಕಲ್ಸ್ ವರ್ಡ್ ಅಂದ್ರೆ ಅದಕ್ಕೆ ತಂದೆ ಆದಂತಹ ಇಂಡಿಪೆಂಡೆಂಟ್ ಮೀನಿಂಗ್ ಇರುತ್ತೆ. ಓಕೆ, ವರ್ಡ್ಸ್ ವಿಚ್ ಹ್ಯಾವ್ ಇಂಡಿಪೆಂಡೆಂಟ್ ಮೀನಿಂಗ್. ಇಂಡಿಪೆಂಡೆಂಟ್ ಮೀನಿಂಗ್ ಇರುವಂತಹ ಒಂದು ಶಬ್ದಗಳಿಗೆ ನಾವು ಲೆಕ್ಸಿಕಲ್ ವರ್ಡ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಎಕ್ಸಾಂಪಲ್ ವಾಟರ್, ಕಿಡ್, ಸ್ಕೂಲ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ನೋಡ್ರಿ ಕಾಂಟ್ರಾಸ್ಟಿವ್ ಪೇರ್ ಆರ್ ಮಿನಿಮಲ್ ಪೇರ್ ಅಂತ ಹೇಳಿ ಬರುತ್ತೆ. ಯಾವ ಒಂದು ಶಬ್ದಗಳು ನಮಗೆ ಕಾಂಟ್ರಾಸ್ಟಿಂಗ್ ಲೆಟರ್ಸ್ ಅನ್ನು ಕೊಡ್ತಾವೆ, ಇದ್ರದ್ದು ಅರ್ಥ ನೋಡ್ಕೊಳ್ರಿ ಒಂದು ಸ್ವಲ್ಪ. ಓಕೆ, ಜನರಲಿ ಇಟ್ ಈಸ್ ಇನ್ ಪೇರ್ ವರ್ಡ್ಸ್. ಓಕೆ, ಇದೊಂದು ಪೇರ್ ವರ್ಡ್ಸ್ ಒಳಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರೆ ತಲೆ ಒಳಗೆ ರೈಮಿಂಗ್ ವರ್ಡ್ಸ್ ಅಂತ ತೊಳ್ಕೊಳ್ರಿ. ಓಕೆ, ಮಿನಿಮಲ್ ಪೇರ್ಸ್ ಅಂದ್ರೆ ರೈಮಿಂಗ್ ವರ್ಡ್ಸ್ ಅನ್ನು ಇಟ್ಕೊಳ್ರಿ. ಇವ್ ಯಾವ ತರ ಇರುತ್ತೆ ಅಂದ್ರೆ ಒನ್ ಲೆಟರ್ ಸೌಂಡ್ ಡಿಫ್ರೆಂಟ್ ಇರುತ್ತೆ ಇಲ್ಲಿ. ಓಕೆ, ಅದು ಒನ್ ಲೆಟರ್ ಸೌಂಡ್ ಯಾವ ಡಿಫ್ರೆಂಟು? ಕೆ ಅನ್ನೋದು ಡಿಫ್ರೆಂಟು, ಪಿ ಅನ್ನೋದು ಡಿಫ್ರೆಂಟು. ಆದ್ರೆ ಪ್ರೊನೌನ್ಸ್ ಮಾಡುವಾಗ ಟೇಕ್, ಟೇಪ್, ಕೆ ಮತ್ತು ಪಿ ಇಲ್ಲಿ ಡಿಫ್ರೆಂಟ್ ಆಗುತ್ತೆ. ಟೀಮ್, ಡೀಮ್. ಓಕೆ, ಲೈಕ್ ದಿಸ್ ರೈಮಿಂಗ್ ವರ್ಡ್ಸ್ ತರ ಇರುವಂತಹ ಒಂದು ಶಬ್ದಗಳು ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಇದಕ್ಕೊಂದು ನೋಟ್ ಇಟ್ಕೊಳ್ರಿ. ನಾವು ಇದನ್ನ ಮಗುವಿಗ ಏನ್ ಮಾಡ್ತೀವಿ ಅಂದ್ರೆ ಕೊಡ್ತೀವಿ ನೋಡ್ರಿ, 3 ಲೆಟರ್ ವರ್ಡ್ಸ್, 2 ಲೆಟರ್ ವರ್ಡ್ಸ್, ಅವ್ರ ಪ್ರೊನೌನ್ಸಿಯೇಷನ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಕೊಡ್ತೀವಿ ನೋಡ್ರಿ. ಯಾವ ವರ್ಡ್ಸ್ ಕೊಡ್ತೀವಿ? ಜಿಪ್, ಟಿಪ್, ನಿಪ್. ಓಕೆ, ಸೊ ಈ ತರ ಒಂದು ಶಬ್ದಗಳು ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಇಂಟೋನೇಷನ್. ಇಂಟೋನೇಷನ್ ಅನ್ನೋದು ನಾ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ನೋಡ್ರಿ. ಇಂಟೋನೇಷನ್ ಆಗಿರಲಿ, ನೆಕ್ಸ್ಟ್ ಬರುವಂತಹ ಕೆಲವೊಂದು ಪೆಡಗಾಜಿ ಪಾರ್ಟನ್ನ ಆಲ್ರೆಡಿ ನಾನು ನಿಮ್ದು ಕ್ವೆಶನ್ ಸಾಲ್ವ್ ಮಾಡುವಾಗ ನಿಮ್ಗೆ ಕಲಿಸಿದ್ದೀನಿ. ಇಂಟೋನೇಷನನ್ನು ಹೇಳ್ಕೊಟ್ಟಿದ್ದೀನಿ. ಇಟ್ ಈಸ್ ಅ ವೇರಿಯೇಷನ್ ಇನ್ ಟೋನ್, ಪಿಚ್. ಇದನ್ನು ನಾವು ಬಹಳಷ್ಟು ಅಂದರೆ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿದಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ನೋಡ್ರಿ, ಯು ಆರ್ ಕಮಿಂಗ್, ರೈಸಿಂಗ್ ದ ಟೋನ್. ಐ ಆಮ್ ಕಮಿಂಗ್, ಫಾಲಿಂಗ್ ದ ಟೋನ್. ಓಕೆ, ಸ್ಟೇಟ್ಮೆಂಟ್ ಕ್ವೆಶನ್ದಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಸ್ಟೋರಿ ಟೆಲ್ಲಿಂಗ್ ಹೇಳುವಾಗೂ ಯೂಸ್ ಆಗುತ್ತೆ ಇಂಟೋನೇಷನ್. ಓಕೆ, ಸೊ ಇವೆಲ್ಲ ಇಂಟೋನೇಷನ್ಗೆ ಸಂಬಂಧಪಟ್ಟಿದ್ದು. ಇದು ಬಹಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನಾ ಏನು ನಿಮ್ಗೆ ಹೇಳತ್ತಿಲ್ಲ ಎಲ್ಲ ನೀವು ನೋಟೆಡ್ ಡೌನ್ ಮಾಡ್ಕೊಳ್ರಿ, ಒಂದು ನೋಟ್ಸ್ ರೆಡಿ ಮಾಡ್ಕೊಳ್ರಿ. ಎಲ್ಲೂ ಇಲ್ಲ, ಬಹಳ ಅಂದರೆ ನಿಮಗೆ 30 ಮಿನಿಟ್ಸ್ ಟು 40 ಮಿನಿಟ್ಸ್ ಆಗುತ್ತೆ. ಓಕೆ, ಆದರೆ ಕಂಪ್ಲೀಟ್ ಪೆಡಗಾಜಿ ನಿಮ್ಮಲ್ಲಿ ಇತ್ತಂದರೆ 1 to 2 ಟೈಮ್ಸ್, ಬಹಳ ಏನು ಬೇಕಾಗಿಲ್ಲ, 1 or 2 ಟೈಮ್ಸ್ ನೀವು ರೀಡ್ ಮಾಡಿದ್ರೆ ಅಂದರೆ ಮುಗಿದೋಯ್ತು. ಇದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವು ಕ್ವೆಶನ್ ಸಾಲ್ವ್ ಮಾಡೋದು ಚಾಲು ಮಾಡ್ರಿ, ಆರಾಮ್ ನಿಮ್ಮ ಮಾರ್ಕ್ಸ್ ಬರುತ್ತೆ. ಏನು ಟೆನ್ಷನ್ ಇಲ್ಲ. ಈಗ ನೋಡ್ರಿ, ಸೌಂಡ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಇದು ನಿಮ್ಗೆ ಗೊತ್ತಿರೋದಿಲ್ಲ. ಓಕೆ, ನಿಮ್ಗೇನು ಗೊತ್ತು? ಅಲ್ಫಾಬೆಟ್ಸ್ ಎಷ್ಟಿದಾವು? 26 ಅಷ್ಟೇ ಗೊತ್ತು. ಓಕೆ, ಅದನ್ನ ಬಿಟ್ಟು ನೋಡ್ರಿ ಬಹಳಷ್ಟು ಇನ್ಫಾರ್ಮೇಶನ್ ಇದೆ. ಓಕೆ, ಸೌಂಡ್ಸ್ ಅಂದರೆ ಫೋನಿಮ್. ಟೋಟಲ್ ಸೌಂಡ್ಸ್ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ದಲ್ಲಿ ಟೋಟಲ್ ಸೌಂಡ್ಸ್ 44 ಇದಾವೆ. ಇದನ್ನ ನೆನಪಿಟ್ಕೊಳ್ರಿ. ಟೋಟಲ್ ಸೌಂಡ್ಸ್ 44. ಎಸ್,
ಸಿ produced from 26 letter. ಟೋಟಲ್ 44 ಸೌಂಡ್ಸ್ 26 ಲೆಟರ್ದಿಂದ ಪ್ರೊಡ್ಯೂಸ್ ಆಗುತ್ತೆ. ಆ 44 ಟೂ ಪಾರ್ಟ್ಸ್ದಲ್ಲಿ ಡಿವೈಡ್ ಮಾಡಿದ್ದಾರೆ. ಒನ್ ಈಸ್ 20 ವಿಚ್ ಇಸ್ ವೋವಲ್ ಸೌಂಡ್, ಅನದರ್ ಇಸ್ 24 ವಿಚ್ ಇಸ್ ಕಾನ್ಸನೆಂಟ್ ಸೌಂಡ್. ನಂಬರ್ ಆಫ್ ವೋವೆಲ್ ಸೌಂಡ್ಸ್ 20, okay, which is number of vowels 5, which you already know about this. You. Number of consonant sounds 24. Number of consonants is 26. Okay. Examples nodri. A ಅಂತ ಹೇಳ್ತೀವಿ, ಅಂತ ಹೇಳ್ತೀವಿ, ಅಂತ ಹೇಳ್ತೀವಿ, an. Okay. Like this sound produced in English language. ನೆಕ್ಸ್ಟ್ ಬರೋದು ಡಿಪ್ಥಾಂಗ್ಸ್. ಡಿಪ್ಥಾಂಗ್ಸ್ ಅಂದರೆ ಏನು? ಓಕೆ, ಇದೇನಂದ್ರೆ ಯಾವುದೇ ಒಂದು ಶಬ್ದದಲ್ಲಿ ಎರಡು ವೋವೆಲ್ ಶಬ್ದಗಳು ಅಥವಾ ಒಂದು ಲೆಟರ್ಸ್ ಬಂತಂದ್ರೆ ಡಿಪ್ಥಾಂಗ್ಸ್ ಆಗುತ್ತೆ. ಸಿ, ಅ ಸೌಂಡ್ ಫಾರ್ಮ್ಡ್ ಬೈ ಕಾಂಬಿನೇಷನ್ ಆಫ್ ಟೂ ವೋವೆಲ್ಸ್ ಇನ್ ಸಿಂಗಲ್ ಸಿಲಾಬಲ್ ಇನ್ ವಿಚ್ ಸೌಂಡ್ ಬಿಗಿನ್ಸ್ ಆಸ್ ಒನ್ ವೋವೆಲ್ ಮೂವ್ಸ್ ಟುವರ್ಡ್ಸ್ ಅನದರ್, ಡಿಪ್ಥಾಂಗ್ಸ್ ಅಂತ ಹೇಳಿ ಕರಿತೀವಿ. ಇಷ್ಟೆಲ್ಲ ಮೀನಿಂಗ್ಸ್ ಅಥವಾ ಸೆಂಟೆನ್ಸ್ ಕಂಠಪಾಠ ಮೆಮೊರೈಸೇಷನ್ ಮಾಡೋದೇನು ಬೇಕಾಗಿಲ್ಲ. ಡಿಪ್ಥಾಂಗ್ಸ್ ಅಂದ್ರೆ ಟೂ ವೋವೆಲ್ಸ್ ಅಂತ ಹೇಳಿ ನೆನಪಿಟ್ಕೊಳ್ರಿ. ಓಕೆ, ಟೂ ವೋವೆಲ್ ಸೌಂಡ್ಸ್. ನೆಕ್ಸ್ಟ್ ಏನ್ ಬರುತ್ತೆ? ಎಕ್ಸಾಂಪಲ್ಸ್ ನೋಡ್ಕೊಳ್ರಿ. ಬಾಯ್, ಹೌಸ್. ನೆಕ್ಸ್ಟ್ ನೋಡ್ರಿ, ಆರ್ಟಿಕ್ಯುಲೇಟರ್ಸ್. ಆರ್ಟಿಕ್ಯುಲೇಟರ್ಸ್ ಅಂದ್ರೆ ವೋಕಲ್ ಆರ್ಗನ್ದಿಂದ ಯಾವ ಒಂದು ಸೌಂಡ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದಕ್ಕೆ ನಾವು ಆರ್ಟಿಕ್ಯುಲೇಟರ್ ಅಂತ ಹೇಳಿ ಕರಿತೇವಿ. ವೋಕಲ್ ಆರ್ಗನ್ಸ್ ಯಾವ್ದೀಗ? ವೋಕಲ್ ಆರ್ಗನ್ಸ್ ಟಂಗ್ ಆಗಿರಬಹುದು, ಲಿಪ್ಸ್ ಆಗಿರಬಹುದು. ಓಕೆ, ಸೊ ಇಲ್ಲೊಂದು ನೋಡ್ಕೊಳ್ರಿ, ಇದನ್ನ ನಾನು ಆ್ಯಡ್ ಮಾಡಿಲ್ಲ, ಇದನ್ನು ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ರಿ. ಓಕೆ, ನೋಟ್ ಇಟ್ ಡೌನ್. ಏನು? 8 ಡಿಪ್ಥಾಂಗ್ಸ್ ಇದಾವೆ. ಓಕೆ, 8 diphthongs. Okay, my pen is not working properly. Wait. Okay, 8 diphthongs ಇದಾವೆ, 12 monothongs ಇದಾವೆ. ಇದನ್ನ ನೆನಪು ಇಟ್ಕೊಳ್ರಿ, ಇದು ಕ್ವೆಶನ್ ಆಗಿದೆ, ಅದಕ್ಕೆ ನಾನು ನಿಮ್ಗೆ ನೋಟ್ ಮಾಡ್ಸಾತೀನಿ. 8 diphthongs, 12 monothongs. ಆರ್ಟಿಕ್ಯುಲೇಟರ್ ಅರ್ಥ ಆಯ್ತಾ? ಓಕೆ, ನೋಡ್ರಿ. ನೆಕ್ಸ್ಟ್ 29th ಒಂದು ಏನಿದೆ, 29th ಒನ್ ಆರ್ಟಿಕ್ಯುಲೇಟರ್. ಆರ್ಟಿಕ್ಯುಲೇಟರ್ ಅಂದ್ರೆ ವೋಕಲ್ ಆರ್ಗನ್. ವೋಕಲ್ ಆರ್ಗನ್ ಸೌಂಡ್ ಪ್ರೊಡ್ಯೂಸ್ ಮಾಡೋದು, ಹೆಲ್ಪ್ ಮಾಡೋದು. ಓಕೆ, ಯಾವ್ದು ರೀತಿಯಿಂದ? ಸ್ಟಡಿ ಆಫ್ ರೂಲ್ಸ್, ಸಿಂಟೆಕ್ಸ್. ಸಿಂಟೆಕ್ಸ್ ಅಂದ್ರೆ ಏನು? ಮೇನ್ ಅಕಾರ್ಡಿಂಗ್ ಟು ರೂಲ್ ಸ್ಟಡಿ ಮಾಡೋದಿಲ್ಲಿ. ಓಕೆ, ರೂಲ್ಸ್ ದಿಂದನೇ ಸ್ಟಡಿ ಮಾಡೋದು. ಫಾರ್ ಎಕ್ಸಾಂಪಲ್ ಗ್ರಾಮರ್ ಆಗಿರ್ಬೋದು. ಬಿಕಾಸ್ ಗ್ರಾಮರ್ ಅನ್ನು ನಾವೇನ್ ಮಾಡ್ತೀವಿ? ಅಕಾರ್ಡಿಂಗ್ ಟು ರೂಲ್ ಅನ್ನೇ ಸ್ಟಡಿ ಮಾಡಬೇಕು. ಯಾವ ರೀತಿಯಿಂದ ರೂಲ್? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಓಕೆ, SVO ರೂಲ್. ಶಿ ಈಟ್ಸ್ ರೈಸ್, ಹಿ ಪ್ಲೇಸ್ ಕ್ರಿಕೆಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಸೆಮ್ಯಾಂಟಿಕ್ಸ್, ಸ್ಟಡಿ ಆಫ್ ಮೀನಿಂಗ್ ಆರ್ ಸೆನ್ಸ್. ಇಲ್ಲಿ ಒಂದು ವಾಕ್ಯದಲ್ಲಿ ಸೆನ್ಸ್ ಇರೋದಿಲ್ಲ. ಯಾವ ರೀತಿ? ಮೇಡಮ್ ಡ್ರೈವ್ಸ್ ಅ ಬೈಸಿಕಲ್. ಸೆನ್ಸ್ ಇದೆನಾ? ಮೇಡಮ್ ಡ್ರೈವ್ಸ್ ಅ ಕಾರ್ ಇತ್ತಂದ್ರೆ ಸೆನ್ಸ್ ಇರ್ತಿತ್ತು. ಆದ್ರೆ ಮೇಡಮ್ ಡ್ರೈವ್ಸ್ ಅ ಬೈಸಿಕಲ್, ಇಟ್ ಇಸ್ ಗ್ರಾಮೆಟಿಕಲ್ ರಾಂಗ್. ಮೇಡಮ್ ರೈಡ್ಸ್ ಬರಬೇಕು. ಇದಂತ ಈ ಒಂದು ಬಹಳ ಲಕ್ಷ ಕೊಟ್ಟು ನೀವು ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ನಮ್ಗೆ ಅವ್ರು ಏನ್ ಮಾಡ್ತಾರೆ? ಸೆಂಟೆನ್ಸ್ ದಿಂದ ಕನ್ಫ್ಯೂಸ್ ಮಾಡ್ತಾರೆ. ದ ಕ್ಯಾಟ್ ಈಸ್ ಸ್ಲೀಪಿಂಗ್. The sentence has no meaning. Okay, like this. Phoneme. Phoneme ಅಂದ್ರೆ ಸ್ಮಾಲೆಸ್ಟ್ ಯೂನಿಟ್ ಸೌಂಡ್. ಯಾವ ಶಬ್ದಗಳು ಸ್ಮಾಲೆಸ್ಟ್ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡ್ತೇವೆ ಆ ಒಂದು ಶಬ್ದಗಳಿಗೆ ನಾವು ಫಾನಿಮ್ ಅಂತ ಕರಿತೇವಿ. ಚ, ಪ, ತ, ಲೈಕ್ ದಿಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಮೋರೋಫಿಮ್. ವಾಟ್ ಈಸ್ ಮೋರೋಫಿಮ್ ನಾವು? ಸ್ಮಾಲೆಸ್ಟ್ ಮೀನಿಂಗ್. ಈಗ ಸ್ಮಾಲೆಸ್ಟ್ ಸೌಂಡ್ ಪ್ರೊಡ್ಯೂಸ್ ಮಾಡೋದು ಏನಿತ್ತು? ಫಾನಿಮ್ ಇತ್ತು. ಈಗ ಸ್ಮಾಲೆಸ್ಟ್ ಮೀನಿಂಗ್, ಯೂನಿಟ್ ಆಫ್ ಮೀನಿಂಗ್ ಇರುತ್ತಲ್ಲ, ಅದು ಮೋರೋಫಿಮ್. ಬುಕ್, ಎಸ್, ಬುಕ್ಸ್. ಅನ್ ಪ್ಲಸ್ ಹ್ಯಾಪಿ, ಅನ್ಹ್ಯಾಪಿ. ಇದಕ್ಕೆ ಒಂದು ನಾನು ಹೇಳ್ಕೊಡ್ತೀನಿ ನೋಡ್ರಿ. ವಾಟರ್. ಎಕ್ಸಾಂಪಲ್ ಸಿಂಪಲ್ ಆಗಿ, ವಾಟರ್ ಅಂದ್ರೆ ನೀರು.
ಸನ್ ಅಂದರೆ ಮಗ. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ನೋಡ್ರಿ, ಇದನ್ನ ನಾನು ಬಹಳ ಬೆಸ್ಟ್ ರೀತಿಯಲ್ಲಿ, ಬಹಳ ಒಂದು ಈಸಿ ರೀತಿಯಲ್ಲಿ ಕ್ವೆಶನ್ ಸಾಲ್ವ್ ಮಾಡುವಾಗ ನಾನು ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ದಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ಅದನ್ನ ಒಂದ್ಸಲ ವಿಡಿಯೋ ನೋಡ್ಕೊಡ್ರಿ. ಓಕೆ, ಅದನ್ನೇ ಕಂಟಿನ್ಯೂ ಆಗಿ ನಾ ಹೇಳ್ಕೊಂತ ಹೋದ್ನೆ ಅಂದರೆ ವಿಡಿಯೋ ಲೆಂದಿ ಆಗುತ್ತೆ. ಪ್ಲಸ್ ನಿಮ್ಮ ಕಡೆನೂ ಟೈಮ್ ಇಲ್ಲ ಅಷ್ಟು, ನನ್ನ ಕಡೆನೂ ಅಷ್ಟೊಂದು ಟೈಮ್ ಇಲ್ಲ. ಸೊ ನೀವೇನು ಮಾಡ್ಕೋಬೇಕು, ಅದನ್ನು ಒಂದು ಸ್ವಲ್ಪ ಫಾಲೋ ಮಾಡ್ರಿ. ಓಕೆ, ಹೋಮೋಗ್ರಾಫ್ಸ್ ಅಂದರೆ ಹೋಮೋಗ್ರಾಫ್ಸ್ ಈಸ್ ವರ್ಡ್ ದ್ಯಾಟ್ ಶೇರ್ ಸೇಮ್ ರಿಟರ್ನ್ ಫಾರ್ಮ್ ಅನದರ್ ವರ್ಡ್ ಬಟ್ ಹ್ಯಾಸ್ ಡಿಫ್ರೆಂಟ್ ಮೀನಿಂಗ್. ಓಕೆ, ಬ್ಯಾಟ್ ರೋ, ಬ್ಯಾಟ್ ಬ್ಯಾಟ್ ರೋ ರೋ, ಇಲ್ಲಿ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ನೆಕ್ಸ್ಟು ಮೀನಿಂಗ್ಸ್ ಡಿಫ್ರೆಂಟ್ ಇರುತ್ತೆ, ಆದರೆ ಪ್ರೊನೌನ್ಸಿಯೇಷನು ಸೇಮ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಹೋಮೋಗ್ರಾಫ್. ನೆಕ್ಸ್ಟ್ ನೋಡ್ರಿ, ಹೋಮೋಫೋನ್. ವಾಟ್ ಈಸ್ ಹೋಮೋಫೋನ್ ನಾವು? ಫೋನ್ ಅಂದರೆ ಸೌಂಡ್. ಸೌಂಡ್ ಏನಿರುತ್ತೆ? ಸೇಮ್ ಇರುತ್ತೆ. ಸ್ಪೆಲ್ಲಿಂಗ್ಸ್ ಏನಿರುತ್ತೆ? ಡಿಫ್ರೆಂಟ್ ಇರುತ್ತೆ. ಎಸ್, spelling is different, sound same. Yes, but meaning is also different. Okay, meaning is also different. This is called as homophone. What is homonym? Homonym is word that is spelled produced like another word ಬಟ್ ಹ್ಯಾಸ್ ಡಿಫ್ರೆಂಟ್ ಮೀನಿಂಗ್. ಇಲ್ಲಿ ಒಂದು ತಲೆ ಒಳಗೆ ಇಟ್ಕೊಳ್ರಿ, ಯಾವುದಕ್ಕೂ ಸೇಮ್ ಮೀನಿಂಗ್ಸ್ ಬರಲ್ಲ, ಎಲ್ಲದಕ್ಕೂ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಆದರೆ ಪ್ರೊನೌನ್ಸಿಯೇಷನ್ ಬಹಳಷ್ಟರಲ್ಲಿ ಸೇಮ್ ಆಗಿ ಪ್ರೊನೌನ್ಸನ್ನು ಮಾಡಿರ್ತಾರೆ. ಓಕೆ, ಹೋಮೋನಿಮ್. ಇದಕ್ಕೆ ನೀವು ಸೂಟ್ ಅಂತ ನಾ ಹೇಳಿದ್ದೆ ನಿಮ್ಗೆ ಹೋದ ಒಂದು ವಿಡಿಯೋದಲ್ಲಿ, ಇದನ್ನ ನೆನಪಿಟ್ಕೊಡ್ರಿ, SUIT. ಓಕೆ, ನೆಕ್ಸ್ಟು ಪ್ಯಾರಾಫ್ರೇಸಿಂಗ್. ವಾಟ್ ಈಸ್ ಪ್ಯಾರಾಫ್ರೇಸಿಂಗ್? ಇದನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ಯಾರಾಫ್ರೇಸಿಂಗ್ ಮೀನ್ಸ್ ಫಾರ್ಮ್ಯುಲೇಟಿಂಗ್ ಸಮಥಿಂಗ್ ಸಮ್ವನ್ ಎಲ್ಸ್ ಐಡಿಯಾಸ್ ಇನ್ ಯೋರ್ ಓನ್ ವರ್ಡ್ಸ್. ನೋಡ್ರಿ, ಇದೆಲ್ಲ ನೀವು ಬಹಳ ಈಸಿಯಾಗಿ ಅರ್ಥ ಹೆಂಗೆ ಮಾಡ್ಕೋಬೇಕಂದ್ರೆ, ಇದನ್ನು ನೀವು ತನ್ನ ಮೇಲೆ ಅಡಾಪ್ಟ್ ಮಾಡ್ಕೊಳ್ರಿ ಕ್ವೆಶನನ್ನು, ಅವಾಗ ನೀವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಕೋಬಹುದು. ವಾಟ್ ಈಸ್ ಪ್ಯಾರಾಫ್ರೇಸಿಂಗ್ ಹಿಯರ್ ಅಂದರೆ ಬೇರೆಯವರ ಐಡಿಯಾಸು, ಬೇರೆಯವರು ಥಾಟ್ಸನ್ನು ನಾವೇನು ಮಾಡ್ಕೋಬೇಕಂದ್ರೆ ಅದರಿಂದ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬಹುದು, ಅಥವಾ ಥಾಟ್ಸ್ದಿಂದ ನಮ್ಮ ಓನ್ ವರ್ಡ್ಸ್ದಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ಳೋದು. ಇದಕ್ಕೊಂದು ಎಕ್ಸಾಂಪಲ್ ಅಂದರೆ, ಈಗ ನೀವು ಕ್ಲಾಸನ್ನು ಕೇಳ್ತಾ ಇದ್ದೀರಿ, ಕೇಳುವಾಗ ನಾ ಏನೇನು ಹೇಳ್ಕೊಂತ ಹೊಂಟಿದ್ದೀನಿ ಅದನ್ನೆಲ್ಲ ನೀವು ಏನು ಮಾಡೋದಿಲ್ಲ, ನೋಟ್ ಇಟ್ ಡೌನ್ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಪಾಯಿಂಟ್ ಅದೇ ಇದೆ. ಓಕೆ, ಸೊ ನೋಟ್ ಇಟ್ ಡೌನ್ ಮಾಡ್ಕೊಳ್ಳಲ್ಲ, ನೀವೇನು ಮಾಡ್ಕೊಳ್ತೀರಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಯಾವ ರೀತಿಯಿಂದ ಬೇಕು, ನಿಮ್ಗೆ ಯಾವ ರೀತಿಯಿಂದ ಅರ್ಥ ಆಗುತ್ತೆ, ನಿಮ್ಗೆ ಯಾವ್ದು ಲ್ಯಾಂಗ್ವೇಜು ಯೂಸ್ ಇದೆ ಅಥವಾ ಯಾವುದು ಕಂಫರ್ಟೇಬಲ್ ಇದೆ, ಆ ಒಂದು ಲ್ಯಾಂಗ್ವೇಜ್ದಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ತೀರಿ. ಓಕೆ, ನೆಕ್ಸ್ಟ್ ಅದೇ ಪಾಯಿಂಟ್ ಇದೆ, ನೋಟ್ ಟೇಕಿಂಗ್. ನೋಟ್ ಟೇಕಿಂಗ್ ಅಂದರೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ದಿಂದ, ಬೇರೆ ಬೇರೆ ಸೋರ್ಸಸ್ದಿಂದ ನೀವೇನು ಮಾಡ್ಕೋಬೇಕಂದ್ರೆ ನೋಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ತೀರಿ. ಓಕೆ, ನೋಟನ್ನು ಟೇಕ್ ಮಾಡ್ಕೋತೀರಿ. ಹೆಂಗೆ? ಡ್ಯೂರಿಂಗ್ ಲೆಕ್ಚರ್ಸ್. ಈಗ ಆನ್ಲೈನ್ ಕ್ಲಾಸ್ ನಾನು ಹೇಳ್ತಾ ಇದ್ದೀನಿ, ಈಗ ಇದನ್ನು ನೋಡ್ಕೊಂಡು ನೀವೇನು ಮಾಡ್ಕೋಬಹುದು ಅಂದರೆ ನಿಮ್ಮ ಇಂಪಾರ್ಟೆಂಟ್ ನೋಟ್ಸನ್ನು ನೀವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದಕ್ಕೆ ನಾವು ಹೇಳ್ತೀವಿ ನೋಟ್ ಟೇಕಿಂಗ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇದಕ್ಕೊಂದು ಸ್ವಲ್ಪ ಟಿಪ್ಸ್ ಇದ್ದಾವೆ. ಟಿಪ್ಸ್ ಏನಿಲ್ಲ, ಟಿಪ್ಸ್ ಏನಂದರೆ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ಕೋತೀರಿ. ಎಲ್ಲ ವಿಡಿಯೋದಲ್ಲಿ ಫಸ್ಟು ಈಗ 30 ನಿಮಿಷ ವಿಡಿಯೋ ಇದೆ ಅಂದರೆ 30 ನಿಮಿಷದ್ದು ಇನ್ಫಾರ್ಮೇಷನ್ ನೀವು ಬರೆಯೋಲ್ಲ. ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಕೊಳ್ತೀರಿ, ಅದರಿಂದ ಒಂದು ನ್ಯೂ ಸೋರ್ಸನ್ನು ನೀವು ರೆಡಿ ಮಾಡ್ಕೊಳ್ತೀರಿ. ದ್ಯಾಟ್ ಈಸ್ ಓನ್ಲಿ ನೋಟ್ ಟೇಕಿಂಗ್. ವಾಟ್ ಈಸ್ ನೋಟ್ ಮೇಕಿಂಗ್? ಓಕೆ, ನೋಟ್ ಟೇಕಿಂಗ್ ಅಂದರೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ರಿ, ಈಗ ನಿಮ್ಗೆ ಕಂಫರ್ಟೇಬಲ್ ಆಗೋ ಹಾಗೆ, ನಿಮ್ಗೆ ಯಾವ ರೀತಿಯಿಂದ ಕಂಫರ್ಟೇಬಲ್ ಆಗುತ್ತೆ ಆ ರೀತಿಯಿಂದ ಆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ನೀವು ಒಂದು ಪ್ರೊಸೆಸನ್ನು ರಿವ್ಯೂ ಮಾಡ್ತೀರಿ, ಕನೆಕ್ಟ್ ಮಾಡ್ತೀರಿ ಇನ್ಫಾರ್ಮೇಷನನ್ನು, ಐಡಿಯಾಸನ್ನು, ಲೆಕ್ಚರ್ಸನ್ನು, ಬೇರೆ ಬೇರೆ ಲೆಕ್ಚರ್ಸನ್ನು ನೀವೇನು ಮಾಡ್ತೀರಿ ಅಂದರೆ ಡಿಫ್ರೆನ್ಸಿಯೇಷನ್ಸ್ ಕನ್ವರ್ಟ್ ಮಾಡ್ಕೋತೀರಿ. ಈ ರೀತಿಯಿಂದ ನೋಟ್ ಮೇಕಿಂಗು ಒಂದು ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, GTM ಮೆಥಡ್ ನಾನು ಆಲ್ರೆಡಿ ಕಲಿಸಿದ್ದೀನಿ. GTM ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಓಲ್ಡೆಸ್ಟ್ ಮೆಥಡ್ ಅಂತೇಳಿ ನಾವು ಇದನ್ನು ಹೇಳ್ಬೋದು. ಓಕೆ, ಇಲ್ಲಿ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ ರೂಲ್ಸ್ ಅಕಾರ್ಡಿಂಗು
ಗ್ರಾಮರನ್ನು ಕಲಿತಾನೆ. ದಟ್ ಈಸ್ ಓನ್ಲಿ ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇಟ್ ಈಸ್ ನಾಟ್ ದ್ಯಾಟ್ ಮಚ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ್ಯಾಟ್. ಓಕೆ, ಇದರಲ್ಲಿ ಏನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರೋಲ್ಲ. ಆದರೆ ಇದಕ್ಕೆ ನೀವು ಏನು ನೆನಪಿಟ್ಕೊಳ್ರಿ ಅಂದರೆ ಇದೊಂದು ಡಿಡಕ್ಟಿವ್ ಮೆಥಡ್ ಇದೆ. ಕೇಳ್ತಾರೆ ಕ್ವಶನ್ನ, ಇಂಡಕ್ಟಿವ್ ಮೆಥಡ್ ಆರ್ ಡಿಡಕ್ಟ್. ಎಸ್, ಡಿಡಕ್ಟಿವ್ ಮೆಥಡ್ ಇದೆ. ಮದರ್ ಟಂಗ್ ಯೂಸ್ ಆಗುತ್ತೆ. ಈಗ ನಮ್ಮ ರೂಲ್ಸನ್ನು ನಾವು ಮದರ್ ಟಂಗ್ದಿಂದನೂ ಏನು ಮಾಡ್ಕೋಬೋದು ಅಂದರೆ ಅಪ್ಲೈ ಮಾಡ್ಕೋಬೋದು, ಅಥವಾ ಮದರ್ ಟಂಗ್ ಮುಖಾಂತರ ನಾವು ರೂಲ್ಸನ್ನು ತಿಳ್ಕೋಬಹುದು. ಸೊ ದ್ಯಾಟ್ ಈಸ್ ವೈ ಯೂಸ್ ಆಫ್ ಮದರ್ ಟಂಗ್ ಈಸ್ ಅವೈಲಬಲ್ ಹಿಯರ್. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಮೆಥಡ್. ಕೇಳ್ತಾರೆ. ಆಲ್ಸೋ ನೋನ್ ಆಸ್ ಟ್ರೆಡಿಷನಲ್ ಮೆಥಡ್. ಓಕೆ, GTM ಮೆಥಡ್. ಎಕ್ಸಾಂಪಲ್, ಟ್ರಾನ್ಸ್ಲೇಟಿಂಗ್ ಇಂಗ್ಲಿಷ್ ಸೆಂಟೆನ್ಸ್ ಇನ್ ಟು ಕನ್ನಡ. ಓಕೆ, ಕೆಲವೊಬ್ರದ್ದು ಕನ್ನಡ ಮದರ್ ಟಂಗ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, GTM ಯೂಸ್ ಆಗುತ್ತೆ. ಎಸ್, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪೆಡಗಾಜಿ ಪಾರ್ಟ್ 2 ಅನ್ನು ನಾವು ನೋಡಿದ್ದೇವೆ. ಓಕೆ, ಇದರಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಗಿದೆ ನೋಡ್ರಿ. ಯಾವ್ದು ಒಂದು ಟಾಪಿಕ್ ಅರ್ಥ ಆಗಿಲ್ಲ, ನೀವು ನಮ್ಮ ಟೆಲಿಗ್ರಾಮ್ದಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ದಲ್ಲಿ ನನಗೆ ಕೇಳಬಹುದು. ನಾನು ನಿಮ್ಗಲ್ಲಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಕಾಮೆಂಟ್ಸ್ದಲ್ಲಿ ತಿಳಿಸ್ರಿ ಏನು ನಿಮ್ಗೆ ಡೌಟ್ ಇದ್ದಂದರೆ. ಇದ್ರ ಮುಂದೆ ಒಂದು ಕ್ಲಾಸ್ ಆಗುತ್ತೆ, ಪಾರ್ಟ್ 3 ಒಂದಾಗುತ್ತೆ. ಅದು ಮುಗೀತಂದ್ರೆ ನಿಮ್ಮ ಪೆಡಗಾಜಿ ಮುಗಿಯುತ್ತೆ. ನೆಕ್ಸ್ಟ್ ನಾವು ತಗೊಳ್ಳೋಣ ಬೇಸ್ಡ್ ಆನ್ ಪೆಡಗಾಜಿ 150 ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಬೇಸ್ಡ್ ಆನ್ ಪೆಡಗಾಜಿ. ನೆಕ್ಸ್ಟ್ 50 ಕ್ವೆಶನ್ಸ್ ಸಾಲ್ವ್ ಆದ ಕೂಡಲೇನ ನಾವೇನು ಮಾಡೋಣ ಅಂದ್ರೆ ಪ್ಯಾಸೇಜು ಪೊಯೆಟ್ರಿದು ಒಂದೊಂದು ಕ್ಲಾಸನ್ನು ನೋಡ್ಕೊಳ್ಳೋಣ. ಇಷ್ಟ ಆತಂದರೆ ನಮ್ದು ಕಂಪ್ಲೀಟ್ ಇಂಗ್ಲೀಷು ಮುಗಿಯುತ್ತೆ. ಕಂಪ್ಲೀಟ್ ಇಂಗ್ಲೀಷ್ ಮುಗೀತಂದರೆ ನಮ್ಮ 30 ಮಾರ್ಕ್ಸ್ದಲ್ಲಿ 25+. ಓಕೆ, ಸೊ ಆರಾಮ್ಸೆ ನಾವು ತಗೋಬೋದು, ಏನು ವರಿ ಮಾಡ್ಕೊಳ್ಬೇಡ್ರಿ. ಈಗ ನಿಮ್ಮ ಕಂಟಿನ್ಯೂ ಕ್ಲಾಸಸ್ ಬರುತ್ತೆ ನಾಳಿಂದ. ಓಕೆ, ಸೊ ಇದನ್ನು ಒಂದು ಸ್ವಲ್ಪ ಫಾಲೋ ಮಾಡ್ಕೊಳ್ರಿ. ಫಸ್ಟ್ ಪೆಡಗಾಜಿ ಬಹಳ ದಿನ ಆಯಿತು, ಅದನ್ನು ಮತ್ತೊಮ್ಮೆ ನೋಡ್ಕೊರಿ. ಓಕೆ, 1ನೇ ಪೆಡಗಾಜಿ, ನೆಕ್ಸ್ಟ್ ನಿಮ್ಮ 2nd ಪೆಡಗಾಜಿ ಅರ್ಥ ಆಗುತ್ತೆ. 3rd ಪೆಡಗಾಜಿ ಕ್ಲಾಸ್ದಲ್ಲಿ ನಾನು ಪೆಡಗಾಜಿ ಕಂಪ್ಲೀಟಾಗಿ ಮುಗಿಸಿರ್ತೀನಿ. ಅದು ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಓಕೆ, ಡೋಂಟ್ ಮಿಸ್ ದ್ಯಾಟ್ ಕ್ಲಾಸ್, ಬಿಕಾಸ್ ಅಲ್ಲಿ ನಿಮ್ದು ಮೇನ್ ಕ್ವೆಶನ್ಸ್ ಆಗೋದೇ ಆ ಒಂದು ಕ್ಲಾಸ್ದಿಂದ. ಸೊ ಸ್ಟೇ ಟ್ಯೂನ್ಡ್, ಅದು ಒಂದು ಫಾಲೋ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ತಿಳಿಸ್ರಿ. ಇದೊಂದು PDF ಅನ್ನು, ಇತರದೊಂದು ಇನ್ಫಾರ್ಮೇಷನನ್ನು ನಾನು ಈಗ ನಿಮ್ಗೆ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ದಲ್ಲಿ ಹಾಕಿರ್ತೀನಿ. ಓಕೆ, ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಬಾಯ್.